ನಮಸ್ತೆ ಕರುನಾಡು. ನಾನು ನಿಮ್ಮ ಮನೋಜ್. ನೀವು ನೋಡ್ತಾ ಇದ್ದೀರಾ ನಮ್ಮ ಯೂಟ್ಯೂಬ್ ಚಾನಲ್ ನಮ್ಮೂರ ರಸದ ಔತಣ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು LSC ಮಾಡೋದು ಮಾತ್ರ ಮರಿಬೇಡಿ. LSC ಅಂದರೆ ಲೈಕು, ಶೇರು ಮತ್ತು ಕಮೆಂಟು. ನಾವು ಬಂದಿರೋಂಥ ಸ್ಪಾಟು ಬಂದು ಗಣೇಶನ ದೇವಸ್ಥಾನ ಆಪೋಸಿಟಲ್ಲೇ ಇರೋವಂಥ ಒಂದು ಕರ್ನಾಟಕ ಖಾದ್ಯ. ಜೋಳ ದೊಡ್ಡಿಲ್ಲ ನಿಂಗೇನು ಬೇಕು ಎಕ್ಸ್ಟ್ರಾ? ಗಸಗಸೆ ಪಾಯಸ ನಿಂಗೆ ಇಷ್ಟ ಅಂತ ತಗೊಂಬಂದಿದ್ದೀನಿ. ಒಳ್ಳೆ ರುಚಿಯಾದ ಮನೆ ಅಡುಗೆ ಟೇಸ್ಟ್ ಮಾಡಬೇಕಂದ್ರೆ ನೀವು ಬರಬೇಕಾಗಿರೋದು ಕರ್ನಾಟಕ ಖಾದ್ಯಗೆ. ಇವತ್ತು ನಾವು ತೊಗೊಂಡಿರೋದು ಹಲಸಿನ ಗಸಗಸೆ ಪಾಯಸ. ಸೊ ಇದು ಹೇಗಿದೆ ಅಂತಂದರೆ ಫುಲ್ಲು ಪೈಪಿಂಗ್ ಹಾಟ್ ಇದೆ, ಮತ್ತು ಜಾಕ್ ಫ್ರೂಟು ನೀಟಿಗೆಲ್ಲ ಕಟ್ ಮಾಡಿ ಹಾಕಿದ್ದಾರೆ. ಸೊ ಹೇಗಿದೆ ಅಂತ ಟೇಸ್ಟ್ ಮಾಡಿಬಿಡೋಣ. ಮೈಲ್ಡಾಗಿದೆ, ಸ್ವೀಟು ಜಾಸ್ತಿ ಎಲ್ಲ ಏನಿಲ್ಲ. ಫುಲ್ ಗಸಗಸೆ ಎಲ್ಲ ಯಥೇಚ್ಛವಾಗಿ ಒಂದೊಂದು ಬೈಟು ಸಿಗುತ್ತೆ. ಮತ್ತು ಡ್ರೈ ಕೊಕೊನಟ್ ಯೂಸ್ ಮಾಡಿದ್ದಾರೆ, ಕೊಬ್ಬರಿನ. ಅದು ಕೂಡ ನೆಕ್ಸ್ಟ್ ಲೆವೆಲ್ ಇದೆ. ಸೊ ಇದು ನಿಂಗೆ ತೊಗೊಂಡು ಈ ಸಮ್ಮರ್ಗೆ ನೀವು ಇದನ್ನು ಕುಡಿದ್ರೆ ಹೀಟಾಗಿರೋ ಬಾಡಿ ಫುಲ್ ಕೂಲ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ಟೇಸ್ಟ್ ಮಾಡಿ. ಇಲ್ಲಿ ಮೆನ್ಯೂಸು ಎವ್ರಿ ಡೇ ಚೇಂಜ್ ಆಗ್ತಾ ಇರುತ್ತೆ. ಸೊ ಇವತ್ತು ನಾವು ಬಂದಾಗ 4 ಐಟಮ್ ಇತ್ತು. ರೊಟ್ಟಿ ಇವ್ರ ಅಥೆಂಟಿಕ್ ಡಿಶ್ಶು, ಸೊ ಡೈಲಿ ಇರುತ್ತೆ ಅದು. ಸೊ ಇವತ್ತು ಎಕ್ಸ್ಟ್ರಾ ಆ್ಯಡ್ ಆಗಿರೋದಂದರೆ ಹಲಸಿನ ಹಣ್ಣಿನ ಗಸಗಸೆ ಪಾಯಸ. ಸೊ ಇದಂತೂ ನೆಕ್ಸ್ಟ್ ಲೆವೆಲ್ ಇದೆ. ಇದಂತೂ ನೀವು ಮಸ್ಟ್ ಟ್ರೈ ಮಾಡಲೇಬೇಕು. ಇದನ್ನು ಹಿಂಗೆ ತೊಗೊಂಬಿಟ್ಟು ಲಾಸ್ಟ್ ಬೈಟು. ಹಾಯ್, ನನಗೆ ಸಾಕಾಶ್ ಅಂತ ಹೇಳಿ, ಜಯನಗರ 4th ಬ್ಲಾಕಲ್ಲಿ ಅಪೋಸಿಟ್ ಗಣೇಶ ಟೆಂಪಲ್ ಹೋಳಿಗೆ ಮನೆ ಅಪೋಸಿಟಲ್ಲಿ ನಾನು ಕರ್ನಾಟಕ ಅಂತ 9 months ಬ್ಯಾಕ್ ಒಂದು ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಎಲ್ಲವೂ ನಿಮಗೆ ಟ್ರೆಡಿಷ್ನಲ್ ಕರ್ನಾಟಕ ಫುಡ್ ಸಿಗುತ್ತೆ. ಆ್ಯಂಡ್ ನಿಮಗೆ ಟೋಟಲಾಗಿ ಎಲ್ಲ ನ್ಯಾಚುರಲ್ ಐಟಮ್ಸಿಂದ ಹಾಕಿ ಡಿಫ್ರೆಂಟ್ ಅಡುಗೆಗಳು ಡೈಲಿ ಚೆಂದ ಆಗ್ತದೆ. ಇದು ಕಸ್ಟಮರ್ಸ್ಗೆ ಇಷ್ಟ ಆಗಿಲ್ಲ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ನನಗೆ ಲೈಕ್ ಈಗ ಸದ್ಯಕ್ಕೆ ನಡೀತಿರೋ ಹೋಟೆಲ್ ಇಂಡಸ್ಟ್ರಿಲಿ ಇದರಿಂದ ಸ್ವಲ್ಪ ಚೇಂಜಸ್ ತರೋಣ ಅಂದ್ಬಿಟ್ಟು ಆ ಗ್ಯಾಪ್ಸ್ ಎಲ್ಲ ಇಟ್ಕೊಂಡು ಸ್ಟಾರ್ಟ್ ಮಾಡಿದೆ. ಟೋಟಲಾಗಿ ನಾನು 100% ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಎಲ್ಲ ಈಕೋ ಫ್ರೆಂಡ್ಲಿ ಸಬ್ಸ್ಟೆನ್ಸಸ್ ಯೂಸ್ ಮಾಡ್ತೀನಿ. ಅದೇ ನಿಮ್ಮದು ಗಸಗಸೆ ಪಾಯಸ ನೋಡಿದೆ ನಾನು, ಕಪ್ಪಲ್ ಕೊಡ್ತೀರಾ ನೀವು? ಹೌದು. ಸೊ ಅದೊಂದು ಯೂನಿಕ್ ಕಾನ್ಸೆಪ್ಟು, ಯಾರು ಆ ಥರ ಇದು ಮಾಡೋದಿಲ್ಲ. ಆ್ಯಂಡ್ ಅದು ಡಿಫ್ರೆಂಟ್ ಫ್ಲೇವರ್ಸ್ ಇರುತ್ತೆ. ಲೈಕ್ ಸೀಸನಲ್ಲಿ ಓಕೆ, ಈಗ ಹಲಸಿನ ಹಣ್ಣು ಇರೋದ್ರಿಂದ ಹಲಸಿನ ಹಣ್ಣು ಫ್ಲೇವರ್ ಬರುತ್ತೆ. ಓಕೆ. ರೆಗ್ಯುಲರ್ ಆಗಿದ್ದಾಗ ಕಾಯಿ ಹಲಸಿನ ಹಣ್ಣು ಇದ್ದಾಗ ಸೀಸನ್ ಬಂದಾಗ ಅದು ಮಾಡ್ತಾರೆ. ಕಡುಬು ಇರುತ್ತೆ, ಹಲಸಿನ ಹಣ್ಣು ಕಡುಬು, ಅದು ಟೋಟಲಿ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಸೀಸನಲ್ ಫುಡ್ಸ್ಗಳು ಮಾಡ್ತಾರೆ. ಎಲ್ಲ ಟ್ರೆಡಿಷನಲ್ ಕರ್ನಾಟಕ ಫುಡ್ಸ್ಗಳು ಮಾತ್ರ ಇಲ್ಲಿ ಅವೈಲೇಬಲ್. ಸೊ ಇದು ಟೈಮಿಂಗ್ಸ್ ಎಲ್ಲ ಹೇಗೆ? ಟೈಮಿಂಗ್ಸ್ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ 6:30. ಸ್ವಲ್ಪ ಟೈಮಿಂಗ್ಸ್ ವೇರಿಯೇಷನ್ ಆಗುತ್ತೆ, ಬಟ್ 10-10:30 ವರೆಗೂ ಇರುತ್ತೆ. ಓಕೆ, ಫೈನ್ ಸರ್, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸೊ ನಾವು ತೊಗೊಂಡಿರೋ ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಜೋಳದ ರೊಟ್ಟಿ. ಸೊ ಜೋಳದ ರೊಟ್ಟಿಗೆ ಎಣ್ಗಾಯಿ ಕೊಟ್ಟಿದ್ದಾರೆ. ಇದು ಎಣ್ಗಾಯಿ ಮತ್ತು ಇದು ತೊಕ್ಕು ಕೊಟ್ಟಿದ್ದಾರೆ. ಸೊ ಇದು ಹೇಗಿದೆ ಅಂತ ಟೇಸ್ಟ್ ಮಾಡಿಬಿಡೋಣ. ಸೊ 2 ಐಟಮ್ ಬಂದಿದೆ, 2 ರೊಟ್ಟಿ ಬಂದಿದೆ. ಸೊ ಟೋಟಲಾಗಿ ಇದು ಸಪ್ರೇಟು, ರಾಗಿ ರೊಟ್ಟಿ ಸಪ್ರೇಟು, ಜೋಳದ ರೊಟ್ಟಿ ಸಪ್ರೇಟು, ಎಣ್ಗಾಯಿ ಮತ್ತು ತೊಕ್ಕು. ಸೊ ಫಸ್ಟು ಟೇಸ್ಟ್ ಮಾಡಿಬಿಡೋಣ ಜೋಳದ ರೊಟ್ಟಿ ಜೊತೆ. ಸೊ ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ಮೈಲ್ಡಾಗಿ ಥರ ಲೈಟಾಗಿ ಜಾಗರಿದು ಫ್ಲೇವರ್ಸು ಬಾಯಿ ಇಟ್ಟಿದ ತಕ್ಷಣ ನಿಮಗೆ ಬಸ್ಕೊಟ್ಟಾಗುತ್ತೆ. அப்படி
ಬ್ರಿಂಜಲ್ದು ಸಣ್ಣ ಸಣ್ಣ ಸೀಡ್ಸು ಹಂಗೆ ಲೈಟಾಗಿ ಅಲ್ಲಿಗೆ ಸಿಗ್ತಾ ಇರುತ್ತೆ. ಸಕ್ಕತ್ತಾಗಿದೆ ಮಜಾ. ಬಿಸಿ ಬಿಸಿ ಇರೋಂಥ ರಾಗಿ ರೊಟ್ಟಿನ ಹಿಂಗೆ ಬ್ರೇಕ್ ಮಾಡಿ ಬದನೆಕಾಯಿ ಜೊತೆ ತೊಗೊಂಡು ಟೇಸ್ಟ್ ಮಾಡ್ಬಿಡ. ರಾಗಿ ರೊಟ್ಟಿ ಸಕ್ಕತ್ತಾಗಿದೆ ಕಾಂಬಿನೇಷನು. ಆ ರೊಟ್ಟಿ ಫುಲ್ ಮೈಲ್ಡಾಗಿ ಸಕ್ಕತ್ತಾಗಿ ಬೇಯಿಸ್ಬಿಟ್ಟಿದ್ದಾರೆ. ಆ ಕರಿ ಮೈಲ್ಡಾಗಿ ಸಿಗ್ತಾ ಇರುತ್ತೆ, ಫುಲ್ ಸ್ವೀಟಾಗಿ. ಮತ್ತು ಹುಚ್ಚೆಳ್ಳು ಚಟ್ನಿ, ಆ ಹುಚ್ಚೆಳ್ಳನ್ನ ಯೂಸ್ ಮಾಡಿದ್ದಾರೆ. ಸಖತ್ ಕಾಂಬಿನೇಷನ್ ಗುರು. ನೆಕ್ಸ್ಟು ತೊಕ್ಕು ಜೊತೆ ಟ್ರೈ ಮಾಡಿಬಿಡೋಣ. ತೊಕ್ಕು ಹೇಗಿದೆ ಅಂತ ನೋಡೋಣ. ಈರುಳ್ಳಿಯಾಗಿ ಸ್ವಲ್ಪ ಲೈಟಾಗಿ ಖಾರ ಇದೆ. ನೆಕ್ಸ್ಟ್ ಲೆವೆಲ್ ಮಜಾ, ಫುಲ್ ಮಜಾ. ನೀವೇನಾದರೂ ಜಯನಗರ 4th ಬ್ಲಾಕ್ ಬಂದರೆ ಗಣಪತಿ ದೇವಸ್ಥಾನ ಎಕ್ಸಾಕ್ಟ್ ಆಪೋಸಿಟಲ್ಲೇ ಇರೋದು ಕರ್ನಾಟಕ ಖಾದ್ಯ. ಈ ಪ್ಲೇಸಲ್ಲಿ ಡೈಲಿ ಒಂದೊಂದು ಮೆನ್ಯೂ ಇರುತ್ತಂತೆ. ಇವತ್ತು ಇದ್ದಿದ್ದು 4 ಮೆನ್ಯೂ. ಒಂದು ಒಳ್ಳೆ ಹೋಮ್ಲಿ ಫುಡ್ಡು ಮಿಸ್ ಮಾಡ್ಕೊಳ್ತಾ ಇದ್ದರೆ ನೀವು ಡೆಫಿನೆಟ್ಲಾಗಿ ಈ ಪ್ಲೇಸ್ ಬರಲೇಬೇಕು. ಸಕ್ಕತ್ತಾಗಿದೆ ಗುರು. ನಾವೆಲ್ಲ ಅವಲಕ್ಕಿ ತಿಂದಿರೋದು ಸಹಜ ಅಲ್ವಾ, ಎಲ್ಲರೂ ಮನೇಲಿ ಮಾಡ್ತಾರೆ. ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗೋಲ್ಲ. ಬಟ್ ಆದರೆ ಈ ಸ್ಪಾಟಲ್ಲಿ ನಿಮಗೆ ಸಿಗೋದು ಸೌತೆಕಾಯಿ ಮಾಡಿರೋ ಅವಲಕ್ಕಿ. ಸೊ ಹೆಂಗಿದೆ ನೋಡಿ, ನೀಟಿಗೆಲ್ಲ ತುರಿದಿದ್ದಾರೆ ಸೌತೆಕಾಯಿನ. ಕಾಣಿಸುತ್ತೆ ನಿಮಗೆ ನೋಡಿ, ಇಲ್ಲಿ ಕ್ಲೀನಾಗಿ ಸೌತೆಕಾಯಿನ ತುರಿದ್ಬಿಟ್ಟು ಅದರಲ್ಲಿ ಮಾಡಿರೋದು ಗುರು ಅವಲಕ್ಕಿನ. ನಾನಂತೂ ಇದನ್ನು ಟೇಸ್ಟ್ ಮಾಡಲೇಬೇಕು, ಹೇಗಿದೆ ಅಂತ ತಿಂದ್ಬಿಟ್ಟು ನೋಡೋಣ. ಏನಿಲ್ಲ, ಸೌತೆಕಾಯಿನ ತುರಿದು ನೀಟಾಗಿ ಒಗ್ಗರಣೆ ಹಾಕ್ಬಿಟ್ಟು ಅವಲಕ್ಕಿ ಮಿಕ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಲೆವೆಲ್ಗಿದೆ ಮಾತ್ರ ಮಜಾ. ಇದು ಖಾರ ಎಲ್ಲ ಪ್ಲಸ್ ಸಾಲ್ಟು ಅಷ್ಟೇ ಯೂಸ್ ಮಾಡಿರೋದು. ಸೊ ಹಾಗಾಗಿ ಖಾರ ಬೇಕು ಅಂತಂದರೆ ನೀವು ಈ ತೊಕ್ಕಿದೆಯಲ್ಲ, ಈ ತೊಕ್ಕನ ಮಿಕ್ಸ್ ಮಾಡಿಕೊಂಡು ಆಮೇಲೆ ತಗೊಂಡು ಇವಾಗ ಕರೆಕ್ಟಾಗೋಯ್ತು. ನೀಟಿಗೆ ಕಡಲೆಬೇಳೆ ಎಲ್ಲ ಒಂದೊಂದು ಬೈಟಲ್ಲೂ ಕಟುಮ್ ಅಂತ ಕೇಳಿಸುತ್ತೆ. ಫುಲ್ಲು ಮಜವಾಗಿರೋ ಅಂಥ ಒಂದು ಒಳ್ಳೆ ಹೋಮ್ಲಿ ಫುಡ್ ಇದು. ಮಿಸ್ ಮಾಡೋಕ್ಕೆ ಹೋಗ್ಬಿಡಿ, ಜಯನಗರಕ್ಕೆ ಬಂದರೆ ತೊಗೊಂಬಿಡೋಣ. ಅದೆಲ್ಲ ರೆಸ್ಟೋರೆಂಟಲ್ಲಿ ಎಲ್ಲ ಥರನೂ ತಿಂದಿರ್ತೀರಿ. ಬಟ್ ಆದರೆ ಇದು ಏನಕ್ಕೆ ಯೂನಿಕ್ ಅಂತಂದರೆ, ಇಲ್ಲಿ ನೋಡಿ ಇವರೆಲ್ಲ ಯೂಸ್ ಮಾಡೋದೆಲ್ಲ ನ್ಯಾಚುರಲ್ ಪ್ರಾಡಕ್ಟ್ಸು. ಅರ್ಧನ್ ಪಾಟ್ಸು ಮತ್ತು ಪ್ಲೇಟ್ಸ್ ಯೂಸ್ ಮಾಡ್ತಾರೆ. ಸೊ ನ್ಯಾಚುರಲಿ ಎಕೋ ಫ್ರೆಂಡ್ಲಿ. ಮತ್ತು ಯೂಸ್ ಮಾಡ್ತಾ ಇರೋದು ಇವರು ಜೋನಿ ಬೆಲ್ಲ. ಸೊ ಜೋನಿ ಬೆಲ್ಲ ಬಂದ್ಬಿಟ್ಟು ಹೆಲ್ತ್ಗೆ ತುಂಬ ಒಳ್ಳೆಯದು, ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇವ್ರು ಯೂಸ್ ಮಾಡೋದು ಕೋಲ್ಡ್ ಪ್ರೆಸ್ ಆಯಿಲು. ಸೊ ಕೆಮಿಕಲ್ಸ್ ಫ್ರೀ ಇರೋದ್ರಿಂದ ಆರ್ಗ್ಯಾನಿಕ್ ಆಯಿಲು. ಸೊ ಎಷ್ಟು ತಿಂದ್ರೂ ಏನೂ ಹೆಲ್ತ್ ಇಶ್ಯೂಸ್ ಆಗೋದಿಲ್ಲ. ಎಲ್ಲ ಒಳ್ಳೊಳ್ಳೆ ಕಡೆಯಿಂದ ಸೋರ್ಸ್ ಮಾಡ್ಕೊಂಡು ಬರ್ತಾಯಿದ್ದಾರೆ ಅಂತ ಅರ್ಥ. ಸೊ ಇವ್ರ ಹತ್ರ ಇರೋದೇ 4 ಮೆನ್ಯೂ ಅಷ್ಟೇ ಇವತ್ತು. ಸೊ ಏನೇನಂತಂದರೆ ಸೌತೆಕಾಯಿ ಅವಲಕ್ಕಿ ಸಿಗುತ್ತೆ ನಿಮಗೆ, ಅದಂತೂ ವೀಡಿಯೋದಲ್ಲಿ ನೆಕ್ಸ್ಟ್ ಲೆವೆಲ್ ಶೂಟ್ ಆಗಿದೆ, ಅದನ್ನು ನೋಡ್ಕೊಂಬಿಡಿ. ಆಮೇಲೆ ಇವರಲ್ಲಿ ಸ್ವೀಟ್ ಒಂದು ಒತ್ತು ಶಾವಿಗೆ ಸಿಗುತ್ತೆ, ಅದು ಹೇಳ್ದಂಗೆ ಮಾಡಿಕೊಡ್ತಾರೆ. ಅದು ತಿನ್ನೋಕ್ಕಾಗಿಲ್ಲ ನಮ್ಮ ಕೈಲಿ, ಸೊ ಅದನ್ನು ತೊಗೊಂಡಿಲ್ಲ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇನ್ನು ಗಸಗಸೆ ಪಾಯಸ ಮತ್ತು ಜೋಳದ ರೊಟ್ಟಿ ಮತ್ತು ಅಕ್ಕಿ ರೊಟ್ಟಿ ಇದೆ. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ಗೆ ಇದೆ. ಸೊ ನೀವೇನಾದರೂ ಜಯನಗರ 4th ಬ್ಲಾಕಲ್ಲಿದ್ದರೆ ದಯವಿಟ್ಟು ವಿಸಿಟ್ ಮಾಡಿ ಪ್ಲೇಸ್ನ. ಮಾಡಿದರೆ ಕಮೆಂಟ್ ಮಾಡಿ, ಮತ್ತು ಲೈಕು ಶೇರು ಕಮೆಂಟ್ ಮಾತ್ರ ಮಾಡಿಬಿಡಿ.